ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮ ಕೇಳಲು ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪ್ರಿಯರೇ, ನಾವು ಈ ಒಂದು ಕ್ರಿಸ್ಮಸ್ ಹಬ್ಬದ ಒಂದು ಸಡಗರಕ್ಕೆ ನಾವು ಹೋಗ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟಿರುವಂಥ ಅನೇಕ ವಾಕ್ಯಗಳನ್ನು ನಾವು ಇವಾಗ ಧ್ಯಾನಿಸ್ತೇವೆ. ಬನ್ನಿ ನಾವು ಈ ದಿನದ ವಾಕ್ಯವನ್ನು ಧ್ಯಾನಿಸೋಣ. ಇದನ್ನು ಲೂಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನದಿಂದ 19ನೇ ವಚನದಲ್ಲಿ ನಾವು ನೋಡೋಣ. ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ಮನಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಪ್ರಿಯರೇ, ಯೇಸು ಸ್ವಾಮಿ ಈ ಲೋಕಕ್ಕೆ ಬರಬೇಕಾದ್ರೆ ಒಂದು ಉದ್ದೇಶದಿಂದ ದೇವರು ಯೇಸು ಸ್ವಾಮಿನ ಕಳಿಸಿದ್ದಾರೆ. ಹಾಗಾದರೆ ದೇವರು ಯೇಸು ಕ್ರಿಸ್ತನನ್ನು ಯಾವ ಕಾರಣದಿಂದ ಅಭಿಷೇಕ ಮಾಡಿದರು? ಹಾಗಾದರೆ ಈ ವಚನದಲ್ಲಿ ನಾವು ನೋಡ್ತೇವೆ, ಕರ್ತನ ಆತ್ಮವು ನನ್ನ ಮೇಲೆ ಅದೇ. ಕಾರಣ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನ ಅಂದರೆ ಏನು? ದೇವರ ರಾಜ್ಯದ ವಿಷಯದಲ್ಲಿ, ನಿತ್ಯ ಜೀವದ ವಿಷಯದಲ್ಲಿ, ನಾವು ದೇವರ ಮಕ್ಕಳಾಗುವ ವಿಷಯದಲ್ಲಿ ತಿಳಿಸುವಂಥದ್ದೇ ಶುಭ ವರ್ತಮಾನವಾಗಿದೆ. ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ದೇವರ ರಾಜ್ಯದ ವಿಷಯದಲ್ಲಿ ಸ್ವಾರ್ಥೆಯನ್ನು ಸಾರ್ತಾ ಇದ್ದರು. ಮತ್ತು ಆತನು ಸಾರುವುದಕ್ಕೆ ಅಭಿಷೇಕಿಸಿದನು ಎಂಬುದಾಗಿ. ಮತ್ತು ಎರಡನೇದಾಗಿ ನಾವು ನೋಡ್ತೇವೆ, ಸೆರೆಯವರಿಗೆ ಬಿಡುಗಡೆ. ಪ್ರಿಯರೇ, ನಾವು ಅನ್ಕೋಬೋದು, ಅಯ್ಯೋ ನಾನಂತೂ ಜೈಲಲ್ಲಿಲ್ಲ, ನಾನು ಫ್ರೀ ಆಗಿದ್ದೆ, ನನಗೇನು ಬಿಡುಗಡೆ ಬೇಕಾಗಿಲ್ಲ. ಇಲ್ಲ ನನ್ನ ಪ್ರಿಯರೇ, ನಾವೆಲ್ಲರೂ ಸೈತಾನನ ಒಂದು ಜಾಲೆಯಲ್ಲಿ ನಾವು ಸೆರೆಯಾಗಿದ್ದೇವೆ. ನಮಗಿರುವಂಥ ಸಂತೋಷ, ದೇವರು ಕೊಟ್ಟಿರುವಂಥ ಆ ಒಂದು ಹೋಲಿನೆಸ್ ಮತ್ತು ಪವಿತ್ರತೆಯನ್ನು ನಾವು ಕಳೆದುಕೊಂಡಿದ್ದೇವೆ. ನಾವು ಅನೇಕ ವಿಧದಲ್ಲಿ ಚಿಂತೆ, ದುಃಖ, ನೋವು, ಕಾಯಿಲೆ, ಕಷ್ಟಗಳಿಗೆ ಗುರಿಯಾಗಿದ್ದೇವೆ. ಹಾಗಾದರೆ ಇದು ಒಂದು ಬಂಧನನೇ ಇದೆ. ಪಾಪ ಅನ್ನುವಂಥದ್ದು ಒಂದು ಬಂಧನವಾಗಿದೆ. ಆದರೆ ಯೇಸು ಸ್ವಾಮಿ ಬಂದು ಆ ಸೆರೆಯಲ್ಲಿ ಇರುವ ಅನುಭವವನ್ನು ನಮ್ಮಿಂದ ತೆಗೆದುಹಾಕಿ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಮೂರನೇದಾಗಿ ನಾವು ನೋಡ್ತೇವೆ, ಕುರುಡರಿಗೆ ಕಣ್ಣು. ಓನ್ಲಿ ಕುರುಡ್ರಿಗೋಸ್ಕರನೇ ಕಣ್ಣು ಇಲ್ಲ ಪ್ರಿಯರೇ, ಕಣ್ಣಿದ್ದು ಕೂಡ ನಾವು ದೇವರ ರಾಜ್ಯವನ್ನು ನೋಡದೆ ನಾವು ಕುರುಡರಾಗಿದ್ದೇವೆ. ನಿತ್ಯ ಜೀವದ ವಿಷಯದಲ್ಲಿ ತಿಳಿಯದೆ ನಾವು ಕುರುಡರಾಗಿದ್ದೇವೆ. ನಮ್ಮ ಜೀವನ ಇದರ ಉದ್ದೇಶ ಏನು ಅಂತ ತಿಳಿಯದೆ ನಾವು ಕುರುಡರಾಗಿದ್ದೇವೆ. ಆದರೆ ನಮಗೆ ಆತ್ಮೀಯ ಕಣ್ಣುಗಳನ್ನು ತೆರೆಯಬೇಕಾಗಿದೆ. ಆತ್ಮೀಯ ಕಣ್ಣು ತೆರೆದಾಗ ಪವಿತ್ರಾತ್ಮನ ಕಾರ್ಯಗಳನ್ನು ನಾವು ನೋಡೋದಕ್ಕೆ ಸಾಧ್ಯವಾಗ್ತದೆ. ನಾಲ್ಕನೇದಾಗಿ, ಕೊನೆಯದಾಗಿ ನಾವು ನೋಡ್ತೇವೆ, ಮನ ಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾರೆ. ಎಂಥ ಒಂದು ದೊಡ್ಡ ಸಂಭ್ರಮದ ಹಬ್ಬ ಇದು. ಆದರೆ ನಾವು ಯೇಸು ಕ್ರಿಸ್ತನ ಮಾಡಿರುವಂಥ ಈ ಅನೇಕ ಉಪಕಾರಗಳನ್ನ ಸ್ಮರಿಸಿ ನಾವು ಆತನನ್ನು ಆರಾಧಿಸೋಣ. ಬನ್ನಿ. ಪರಿಶುದ್ಧ ತಂದೆ, ಸ್ತೋತ್ರಪ್ಪ. ಕರ್ತನೇ, ನಮ್ಮನ್ನು ಬಹಳವಾಗಿ ಪ್ರೀತಿಸಿ ತಂದೆಯಾದ ದೇವರೇ, ನಿನ್ನ ಮುದ್ದು ಮಗನಾದ ಯೇಸು ಸ್ವಾಮಿನ ಈ ಲೋಕಕ್ಕೆ ಕಳಿಸಿದ್ದೀರಜ್ಜ. ಆತನು ನಮ್ಮ ಕಣ್ಣುಗಳನ್ನು ತೆರೆದು ನಮ್ಮನ್ನು ಬಂಧನದಿಂದ ಬಿಡಿಸಿ ನಮ್ಮ ಮುರಿದು ಒಡೆದು ಹೋದ ಹೃದಯಗಳಿಗೆ ಬಿಡುಗಡೆಯನ್ನು ಕೊಡುವಂಥ ದೇವರು, ಆಶೀರ್ವಾದ ನೀಡುವಂಥ ತಂದೆ ಕರ್ತನೇ ಸ್ವಾಮಿ. ಹೌದು ಸ್ವಾಮಿ, ಸೈತಾನನು ನಮ್ಮನ್ನು ಬಂಧಿಸಿದಾಗ ಅವನ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕೆ ನೀನು ಬಂದಂಥ ದೇವರಾಗಿದ್ದಿ ಸ್ವಾಮಿ. ನಿನಗೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ. ಈ ಸಮಯದಲ್ಲಿ ಕರ್ತನೆ, ಈ ಹಬ್ಬದಲ್ಲಿ ನಾವು ಪ್ರವೇಶಿಸುವಾಗ ಈ ಎಲ್ಲ ವಿಷಯಗಳನ್ನ ಸ್ಮರಿಸಿ ನಿನ್ನನ್ನು ಆರಾಧಿಸ್ತೇವೆ, ನಿನ್ನನ್ನು ಸ್ತುತಿಸ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ನಿನಗೆ ಘನ ಮಾನ ಮಹಿಮೆಯನ್ನು ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.